ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬಂಕಾಪುರದಲ್ಲಿ ಗುರುಪೂರ್ಣಿಮೆ ಸಂಭ್ರಮ, ಶಿಕ್ಷಕರಿಗೆ ಸನ್ಮಾನ, ಗುರುವಿನ ಮಹತ್ವದ ಸಂದೇಶ. ಹೌದು, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರದ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆಶೀರ್ವಚನ ನೀಡಿದ ರೇವಣಸಿದ್ದೇಶ್ವರ ಶ್ರೀಗಳು, ಗುರುವಿನ ಪಾದಪೂಜೆ ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆದರೂ ಅದಕ್ಕೆ ಕಾರಣ ಗುರುವಿನ ಶಿಕ್ಷಣ ಎಂಬುದನ್ನು ಮರೆಯಬಾರದು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ PSI ಶ್ರೀಶೈಲ್ ಕೆಂಚಣ್ಣವರ್, ತಂತ್ರಜ್ಞಾನ ಬೆಳೆದರೂ ಸಂಸ್ಕಾರವನ್ನು ಮರೆಯಬಾರದು. ಮಕ್ಕಳ ಅಭಿರುಚಿಗೆ ತಕ್ಕ ಶಿಕ್ಷಣ ನೀಡಿದರೆ ಅವರು ಸಾಧಕರಾಗುತ್ತಾರೆ. ಮೊಬೈಲ್ ಸಂಸ್ಕೃತಿಯಿಂದ ದೂರವಿದ್ದು ಮಹನೀಯರ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕಿ ಸರಸ್ವತಿ ನರಗುಂದ್, ನಿವೃತ್ತ ಉಪನ್ಯಾಸಕ ಇಬ್ರಾಹಿಂ ಸಾಬ್ ಹರವಿ, PSI ಶ್ರೀಶೈಲ್ ಕೆಂಚಣ್ಣವರ್ ಸೇರಿದಂತೆ ಗಣ್ಯರನ್ನು ಸನ್ಮಾನಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ದಿವಾಕರ್ ವರ್ಣೇಕರ್ ವಹಿಸಿದ್ದರು. ಶಿರಡಿ ಸೇವಾ ಅಧ್ಯಕ್ಷ ರವಿ ವರ್ಣೇಕರ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾವು ಕಲಿಬೇಕಾದ್ರೆ, ನಾವು ಎಜುಕೇಶನ್ ಅನ್ನು ಮಾಡಬೇಕಾದ್ರೆ, ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ನಾವೆಲ್ಲಾದ್ರೂ ಗುರು ಹಿರಿಯರು ಕಂಡ್ರೆ ಅಥವಾ ನಮ್ಮ ಟೀಚರ್ಸ್ ಕಂಡ್ರೆ ಅಷ್ಟು ಭಯ ಭಕ್ತಿಯಿಂದ ಇರ್ತಿತ್ತು ನಮಗೆ. ಅಂದ್ರೆ ಅವರೆಲ್ಲಾದ್ರೂ ಕೂಡ ಯಾವುದೋ ಒಂದು ಉದಾಹರಣೆಗೆ ಅವರೆಲ್ಲ ಒಂದು ಹೋಟೆಲಲ್ಲಿ ಅವರು ಟೀ ಕುಡಿತಾ ಇದ್ದಾರೆ ಅಥವಾ ಏನೋ ಒಂದು ಉಪಹಾರ ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನಾವು ಹೋಗ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಭಯ ಪಡ್ತಿದ್ವಿ. ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ, ಗುರು ಹಿರಿಯರಿದ್ದಾರೆ, ನಮ್ಮ ಶಿಕ್ಷಕರಿದ್ದಾರೆ ಅಂತಾರೆ, ಅಷ್ಟು ಭಯ ಪಡ್ತಿದ್ವಿ. ಬಟ್ ಈಗ ಆ ಸಂಸ್ಕಾರ, ಆ ಸಂಸ್ಕೃತಿ ಈಗ ಈಗಿನ ಮಕ್ಕಳಲ್ಲಿಲ್ಲ. ನಾವು ಕೀರ್ತಿ ಕಾಲದಿಂದ ಈಗ ಅದನ್ನು ಸ್ಪರ್ಶಿಸಬೇಕು. ಅಪೂರ್ವ ಸೇವೆ